ಸರ್ಕಾರ ರಚನೆಗೆ ಮೋದಿ ಟೀಮ್ ಹಕ್ಕು ಮಂಡನೆ. ಭಾನುವಾರದಿಂದ ಮೋದಿ 3.0 ಸರ್ಕಾರ. ಹಿರಿಯ ನಾಯಕರ ಆಶೀರ್ವಾದ ಪಡೆದ ನಿಯೋಜಿತ ಪ್ರಧಾನಿ. ಇವಿಎಂ ಈಗ ಸತ್ತಿದೆಯೋ ಬದುಕಿದೆಯೋ? ಇಂಡಿ ಕೂಟದ ಬಾಯಿಗೆ ಬಿದ್ದಿದೆ ಬೀಗ. ಸೆಂಟ್ರಲ್ ಹಾಲ್ನಲ್ಲಿ ವಿಪಕ್ಷಗಳ ವಿರುದ್ಧ ನಮೋ ವ್ಯಂಗ್ಯ. ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ರಿಪಬ್ಲಿಕ್ ಸಮರ. ವಾಲ್ಮೀಕಿ ನಿಗಮ ಅಧ್ಯಕ್ಷ ಬಸನಗೌಡ ದದ್ದಲ್ ನಾಪತ್ತೆ. ಶಾಸಕನ ಸುತ್ತ ಹಲವು ಅನುಮಾನದ ಹುತ್ತ. ಬೇಲ್ ಸಿಕ್ಕಿ 1.5 ಗಂಟೆಯೊಳಗೆ ಭವಾನಿ ಪ್ರತ್ಯಕ್ಷ. ಎಸ್ಐಟಿ ವಿಚಾರಣೆಗೆ ರೇವಣ್ಣ ಪತ್ನಿ ಹಾಜರು. ವಕೀಲರ ಜೊತೆ ಚರ್ಚೆ. ಅಕ್ಕ ತಮ್ಮನ ಮೇಲೆ ಹರಿದ ವಾಟರ್ ಟ್ಯಾಂಕರ್. ಕಾಲೇಜಿಗೆ ಹೋಗ್ತಾ ಇದ್ದವರು ಮಸಣದ ಪಾಲು. ಡೆಡ್ಲಿ ಆಕ್ಸಿಡೆಂಟ್ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ದೇವೇತ್ ಲುಮ್ನೋ ಸ್ಟುಡಿಯೋದಿಂದ. ಮುಂದಿನ ಅರ್ಧ ಗಂಟೆಗಳ ಕಾಲ ಈ ಕ್ಷಣದ ಮೇಜರ್ ಅಪ್ಡೇಟ್ಸ್ ಅನ್ನ ನೀವು ಗಮನಿಸ್ತಾ ಹೋಗ್ತೀರಿ. ಅದರಲ್ಲೂ ರಿಪಬ್ಲಿಕ್ ಕನ್ನಡದ್ದೇ ಮೆಗಾ ಫಾಲೋ ಅಪ್ ಸ್ಟೋರಿ. ನಿನ್ನೆಯಷ್ಟೇ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಪ್ರತಿಫಲವಾಗಿ ತಮ್ಮ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದ ವಾಲ್ಮೀಕಿ ನಿಗಮದ ಹಣ ನಾಪತ್ತೆ ಪ್ರಕರಣ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಹಗರಣದಲ್ಲಿ ಕೇವಲ ಒಬ್ಬ ಸಚಿವನ ಪಾತ್ರದ ಬಗ್ಗೆ ಮಾತ್ರ ಅನುಮಾನ ಇರೋದಲ್ಲ, ಬದಲಿಗೆ ಮತ್ತೊಬ್ಬ ಸಚಿವರ ಹೆಸರು ಕೂಡ ಈ ಪ್ರಕರಣದಲ್ಲಿ ತಳಕು ಹಾಕೊಳ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಕೊಠಡಿಯ ಸಿಸಿಟಿವಿಯ ಫುಟೇಜ್ ಅನ್ನ ಸಂರಕ್ಷಣೆ ಮಾಡಬೇಕು. ಈ ಮಾತನ್ನ ಹೇಳ್ತಾ ಇರೋದು ಇದೇ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಸಿಬ್ಬಂದಿ.